ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಜೀವನದಲ್ಲಿ ಏನೂ ಸರಿಯಾಗಿ ಹೋಗುತ್ತಿಲ್ಲ. ಬಹುಶಃ ನಿನ್ನ ಮನಸ್ಸು ತುಂಬ ಭಾರವಾಗಿದೆ. ನೀನು ನಗುತ್ತಿದ್ದರೂ ನಿನ್ನ ಒಳಗೆ ನೋವು ಇದೆ. ಸಮಸ್ಯೆಗಳು ಒಂದರ ಹಿಂದೆ ಒಂದು ಬರುತ್ತಿವೆ. ನೀನು ಕೆಲವೊಮ್ಮೆ ಯೋಚಿಸುತ್ತೀಯ, ಯಾಕೆ ನನಗೆ ಮಾತ್ರ ಇಷ್ಟು ಸಮಸ್ಯೆಗಳು ಬರುತ್ತಿವೆ? ಪಾರ್ಥ, ಈ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿ ಬರುತ್ತದೆ. ಆದರೆ ಒಂದು ಸತ್ಯವನ್ನು ಅರಿತುಕೋ, ಸಮಸ್ಯೆಗಳಿಲ್ಲದ ಜೀವನ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ನೀನು ಇಂದು ಎದುರಿಸುತ್ತಿರುವ ಕಷ್ಟಗಳು ನಿನ್ನ ಜೀವನದ ಅಂತ್ಯವಲ್ಲ, ಅವು ನಿನ್ನ ಪ್ರಯಾಣದ ಒಂದು ಭಾಗ. ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಶೀತೋಷ್ಣ ಸುಖ ದುಃಖದಾನಾಂ. ಅರ್ಥ ಏನೆಂದರೆ, ಜೀವನದಲ್ಲಿ ಸುಖ ಮತ್ತು ದುಃಖ ಬಂದು ಹೋಗುವವು. ಪಾರ್ಥ, ಒಂದು ಮರೆ ಬಂದಾಗ ನೀನು ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ನೀನು ಒಂದು ಛತ್ರಿಯನ್ನು ಹಿಡಿಯಬಹುದು. ಹಾಗೆಯೇ ಸಮಸ್ಯೆಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಅವನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ನೀನು ಆಯ್ಕೆ ಮಾಡಬಹುದು. ನಿನ್ನ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಿನ್ನ ಮನಸ್ಸು ಗಾಬರಿಯಾಗುತ್ತದೆ. ನೀನು ಭಯಪಡುತ್ತೀಯ, ನೀನು ಆತಂಕಕ್ಕೆ ಒಳಗಾಗುತ್ತೀಯ. ಆದರೆ ಪಾರ್ಥ, ಅದೇ ಸಮಯದಲ್ಲಿ ನೀನು ಶಾಂತವಾಗಿರಬೇಕು. ಏಕೆಂದರೆ ಶಾಂತ ಮನಸ್ಸು ಮಾತ್ರ ಸರಿಯಾದ ನಿರ್ಧಾರ ಮಾಡುತ್ತದೆ. ಒಂದು ಸಮುದ್ರವನ್ನು ನೆನಪಿಸು. ಮೇಲೆ ಅಲೆಗಳು ಎದ್ದಾಡುತ್ತವೆ, ಆದರೆ ಸಮುದ್ರದ ಆಳದಲ್ಲಿ ಪೂರ್ಣ ಶಾಂತಿ ಇರುತ್ತದೆ. ಹಾಗೆಯೇ ನಿನ್ನ ಜೀವನದಲ್ಲೂ ಸಮಸ್ಯೆಗಳ ಅಲೆಗಳು ಬರುತ್ತವೆ, ಆದರೆ ನಿನ್ನ ಒಳಗೆ ಒಂದು ಶಾಂತಿಯ ಸ್ಥಳ ಇದೆ. ಪಾರ್ಥ, ನೀನು ಆ ಶಾಂತಿಯನ್ನು ಕಂಡುಕೊಳ್ಳಬೇಕು. ಸಮಸ್ಯೆಗಳು ಬಂದಾಗ 3 ಕೆಲಸಗಳನ್ನು ಮಾಡು. ಮೊದಲದು, ನಿಲ್ಲು. ತಕ್ಷಣ ಪ್ರತಿಕ್ರಿಯಿಸಬೇಡ, ಸ್ವಲ್ಪ ಸಮಯ ತೆಗೆದುಕೋ. ಎರಡನೆಯದು, ಆಳವಾಗಿ ಉಸಿರೆಳೆ. ನಿನ್ನ ಉಸಿರು ನಿನ್ನನ್ನು ಶಾಂತಗೊಳಿಸುತ್ತದೆ. ಮೂರನೆಯದು, ಯೋಚಿಸಿ ಕ್ರಮ ಕೈಗೊಳ್ಳು. ಭಯದಿಂದ ನಿರ್ಧಾರ ಮಾಡಬೇಡ. ಪಾರ್ಥ, ಬಹುಸಾರಿ ಸಮಸ್ಯೆ ದೊಡ್ಡದಾಗಿರುವುದಿಲ್ಲ, ನಮ್ಮ ಭಯವೇ ಅದನ್ನು ದೊಡ್ಡದಾಗಿ ಮಾಡುತ್ತದೆ. ನೀನು ಭಯದಿಂದ ಯೋಚಿಸಿದರೆ ಪ್ರತಿ ದಾರಿಯೂ ಮುಚ್ಚಿದಂತೆ ಕಾಣುತ್ತದೆ, ಆದರೆ ನೀನು ಶಾಂತವಾಗಿ ಯೋಚಿಸಿದರೆ ಹೊಸ ದಾರಿಗಳು ಕಾಣುತ್ತವೆ. ಪಾರ್ಥ, ನಿನ್ನ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಯೂ ನಿನಗೆ ಒಂದು ಪಾಠವನ್ನು ಕಲಿಸುತ್ತದೆ. ಕೆಲವು ಸಮಸ್ಯೆಗಳು ನಿನ್ನ ಸಹನಶೀಲತೆಯನ್ನು ಪರೀಕ್ಷಿಸುತ್ತವೆ. ಕೆಲವು ಸಮಸ್ಯೆಗಳು ನಿನ್ನ ಧೈರ್ಯವನ್ನು ಪರೀಕ್ಷಿಸುತ್ತವೆ. ಕೆಲವು ಸಮಸ್ಯೆಗಳು ನಿನ್ನ ನಂಬಿಕೆಯನ್ನು ಪರೀಕ್ಷಿಸುತ್ತವೆ. ಆದರೆ ಪ್ರತಿಯೊಂದು ಸಮಸ್ಯೆಯ ನಂತರ ನೀನು ಹೆಚ್ಚು ಬಲಿಷ್ಠನಾಗುತ್ತೀಯ. ಒಂದು ಕಲ್ಲನ್ನು ನೆನಪಿಸು, ಅದು ನೀರಿನಲ್ಲಿ ನಿಧಾನವಾಗಿ ಮೃದುವಾಗುತ್ತದೆ. ಹಾಗೆಯೇ ಸಮಸ್ಯೆಗಳು ನಿನ್ನನ್ನು ರೂಪಿಸುತ್ತವೆ. ಪಾರ್ಥ, ನೀನು ಯಾವಾಗಲೂ ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತೀಯ, ಆದರೆ ಅದು ಸಾಧ್ಯವಿಲ್ಲ. ಕೆಲವು ವಿಷಯಗಳನ್ನು ನೀನು ಒಪ್ಪಿಕೊಳ್ಳಬೇಕು, ಕೆಲವು ವಿಷಯಗಳನ್ನು ನೀನು ಬದಲಾಯಿಸಬೇಕು. ಇದು ಜ್ಞಾನ. ನೀನು ಬದಲಾಯಿಸಬಹುದಾದ ವಿಷಯಗಳಲ್ಲಿ ನಿನ್ನ ಶಕ್ತಿ ಬಳಸು. ಬದಲಾಯಿಸಲು ಸಾಧ್ಯವಿಲ್ಲದ ವಿಷಯಗಳನ್ನು ಶಾಂತವಾಗಿ ಒಪ್ಪಿಕೊಳ್ಳು. ಪಾರ್ಥ, ನನ್ನ ಮೇಲೆ ಭರವಸೆ ಇಡು. ನಿನ್ನ ಜೀವನದಲ್ಲಿ ಏನಾದರೂ ಆಗುತ್ತಿದ್ದರೆ ಅದರ ಹಿಂದೆ ಒಂದು ಕಾರಣ ಇದೆ. ನೀನು ಈಗ ಅರ್ಥ ಮಾಡಿಕೊಳ್ಳದಿದ್ದರೂ ಒಂದು ದಿನ ಅದು ಸ್ಪಷ್ಟವಾಗುತ್ತದೆ. ಸಮಸ್ಯೆಗಳು ಬಂದಾಗ ನನ್ನನ್ನು ನೆನೆಸು. ಹೇಳು, ಕೃಷ್ಣ, ನನಗೆ ಶಾಂತಿ ಕೊಡು. ನೀನು ನಿಧಾನವಾಗಿ ಶಾಂತವಾಗುತ್ತೀಯ. ಪಾರ್ಥ, ಯಾದಿರಲಿ, ನೀನು ಒಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಕಷ್ಟದಲ್ಲಿ ನಾನು ನಿನ್ನ ಜೊತೆ ಇದ್ದೇನೆ. ನೀನು ಕುಗ್ಗಬೇಡ, ನೀನು ನಿಲ್ಲಬೇಡ. ಸಮಸ್ಯೆಗಳು ಬಂದರೂ ಮುಂದೆ ಸಾಗು. ನಿನ್ನ ಜೀವನದಲ್ಲಿ ಬೆಳಕು ಬರುತ್ತದೆ, ಈ ಸಮಯವೂ ಕಳೆಯುತ್ತದೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯು. ಹರಿ ಓಂ.